ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಕೂಡ ನಾನು ಒಂದು ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಈ ಮಳೆಗಾಲದಲ್ಲಿ ಆಟಿ ಸಮಯದಲ್ಲಿ ಮಾಡುವಂತಹ ರೆಸಿಪಿಯನ್ನು ತುಂಬಾ ಸಿಂಪಲ್ ಆದ ರೆಸಿಪಿ. ಹಾಗೆಯೇ ಮೊದಲಿನ ಕಾಲದಲ್ಲಂತೂ ಇದನ್ನು ತುಂಬಾ ಮಾಡ್ತಿದ್ರು. ಇವಾಗ ಹೆಚ್ಚಿನವರು ಇದನ್ನು ಮಾಡೋದಿಲ್ಲ, ತುಂಬಾ ಕಡಿಮೆ ಮಾಡೋದು. ಹಾಗೆ ಈ ಹಳ್ಳಿಯಲ್ಲೆಲ್ಲ ಇದರ ರೆಸಿಪಿಯನ್ನು ಮಾಡ್ತಾರೆ. ಅದರ ರೆಸಿಪಿಯನ್ನು ನಾನು ಇವತ್ತು ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ. ಬನ್ನಿ ಇವಾಗ ಇದರ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇವತ್ತು ನಾನು ತೇಟ್ಲದ ರೆಸಿಪಿಯನ್ನು ಮಾಡ್ತಾ ಇದ್ದೇನೆ. ತೇಟ್ಲ ಅಂದರೆ ಈ ಕೆಸುವಿನ ಎಲೆಯಿಂದ ಮಾಡುವ ಒಂದು ರೆಸಿಪಿ. ಈ ಮಳೆಗಾಲ ಬಂತಂದರೆ ನಮ್ಮ ಹಳ್ಳಿ ಸೈಡು, ರೋಡ್ ಸೈಡಲ್ಲೆಲ್ಲ ಈ ಕಾಟು ಕೆಸುವಿನ ಎಲೆ ತುಂಬಾ ಬೆಳೀತದೆ. ಅದರಿಂದ ಇದನ್ನು ಮಾಡಲಿಕ್ಕಾಗ್ತದೆ. ಅದೇ ಎಲೆ ತುಂಬ ಒಳ್ಳೆಯದು, ಇದಕ್ಕೆ ಟೇಸ್ಟ್ ಕೂಡ ಇರ್ತದೆ. ಹಾಗಾಗಿ ಈ ಹಳ್ಳಿ ಪ್ರದೇಶದಲ್ಲಿ ನೋಡಲಿಕ್ಕೆ ತುಂಬಾ ಸಿಗ್ತದೆ. ಮಳೆ ಬಂತಂದರೆ ಸಾಕು ಈ ಎಲೆ ಸಿಗ್ತದೆ. ಇದರಿಂದ ಪತ್ರೊಡೆ ಎಲ್ಲ ಮಾಡಲಿಕ್ಕಾಗ್ತದೆ. ಬೇರೆ ಬೇರೆ ವಿಧದ ಈ ರೆಸಿಪಿಯನ್ನು ಮಾಡ್ಬೋದು ಇದರಿಂದ. ಇದು ಮಳೆಗಾಲದಲ್ಲಿ ಮಾತ್ರ ಸಿಗುವ ಎಲೆ, ಬೇಸಿಗೆಗಾಲದಲ್ಲೆಲ್ಲ ಇದು ಸಿಗುವುದಿಲ್ಲ. ಹಾಗಾಗಿ ಈ ಆಟಿ ಸಮಯದಲ್ಲಿ ಇದರ ಎಲೆಯಿಂದ ನಾವು ವೆರೈಟಿಯಾದ ಪದಾರ್ಥಗಳನ್ನು ಮಾಡ್ಬೋದು. ಹಾಗೆ ನಾನಿವತ್ತು ತೇಟ್ಲ ರೆಸಿಪಿಯನ್ನು ಮಾಡ್ತಾಯಿದ್ದೇನೆ. ಬನ್ನಿ ಇವಾಗ ಇದಕ್ಕೆ ಸ್ವಲ್ಪ ಎಲೆಯನ್ನು ಕೊಯ್ದು ತರ್ತೇನೆ. ಹಾಗೆಯೇ ಈ ಎಲೆಯನ್ನು ಕೊಯ್ದು ತಂದ ಕೂಡಲೇ ನಾವು ಇದನ್ನು ಫೋಲ್ಡ್ ಮಾಡಿ ಕಟ್ಟಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನು ಸ್ವಲ್ಪ ನಾವು ಬಾಡಿಸಿಕೊಳ್ಬೇಕಾಗ್ತದೆ. ಆಗ ಸ್ವಲ್ಪ ಕೆಸುವಿನ ಎಲೆಯನ್ನು ಕೊಯ್ದುಕೊಂಡು ಬರೋಣ. ಕಳೆದ ವಾರ ನಾನು ಇದೇ ಕಾಟು ಕೆಸುವಿನ ಎಲೆಯಿಂದ ಪತ್ರೊಡೆ ಮಾಡೋದನ್ನು ವಿಡಿಯೋ ಮಾಡಿ ತೋರಿಸಿದ್ದೆ. ಇವತ್ತು ನಾನು ತೇಟ್ಲ ರೆಸಿಪಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ನಾನು ಇವಾಗ ನಿಮಗೆ ಕಾಟು ಕೆಸುವಿನ ಎಲೆಯನ್ನು ತೋರಿಸ್ತೇನೆ. ನೋಡಿ, ಇದೇ ನೋಡಿ ಕಾಟು ಕೆಸುವಿನ ಎಲೆ. ಮಳೆ ಬಂತೆಂದರೆ ಸಾಕು ಹೆಚ್ಚಿನ ಕಡೆ ಇದು ಬೆಳೀತದೆ. ನೋಡಿ, ನಮ್ಮ ತೆಂಗಿನ ಮರದ ಬುಡದಲ್ಲಿ ಕೂಡ ತುಂಬಾ ಆಗಿದೆ. ಹಾಗೆಯೇ ಕೆಲವು ಕಡೆ ಎಲ್ಲ ತುಂಬಾ ಇದೆ. ಇವಾಗ ತೇಟ್ಲ ಪದಾರ್ಥ ಮಾಡಲಿಕ್ಕೆ ಈ ಎಲೆ ತುಂಬಾ ಉತ್ತಮ. ಹಾಗೆ ನಾವು ಇವಾಗ ಕೊಯ್ದ ಕೂಡಲೇ ಇದನ್ನು ನಾವು ಸುರುಳಿ ಮಾಡಿ ಕಟ್ಟಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಇದನ್ನು ಸ್ವಲ್ಪ ನಾವು ಬಾಡಿಸಿ ಆದಮೇಲೆ ಈ ತೇಟ್ಲವನ್ನು ಕಟ್ಟಬೇಕು. ಹಾಗೆ ಇವಾಗ ನಾನು ಇದನ್ನು ಕೊಯ್ದಿಲ್ಲ, ನಿನ್ನೆ ಸಾಯಂಕಾಲನೇ ನಾನು ಕೊಯ್ದು ಸ್ವಲ್ಪ ಬಾಡಲಿಕ್ಕೆ ಇಟ್ಟಿದ್ದೇನೆ. ಅದು ಇವಾಗ ಸ್ವಲ್ಪ ಬಾಡಿದೆ, ಅದರಿಂದ ನಿಮಗೆ ಕಟ್ಟಿ ತೋರಿಸ್ತೇನೆ. ಹಾಗೆಯೇ ಇದರಿಂದ ಕೂಡ ನಾನು ಕಟ್ಟಿ ತೋರಿಸ್ತೇನೆ ಯಾವ ರೀತಿ ಬರ್ತದೆ ಅಂತೇಳಿ. ಇದು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ. ಹಾಗೆಯೇ ಸ್ವಲ್ಪ ಕಟ್ಟಲಿಕ್ಕೆ ಕೂಡ ಕಷ್ಟ ಆಗ್ತದೆ. ನೋಡಿ, ಇದು ಒಂದು ಥರದ ಕೆಸುವಿನ ಎಲೆ. ಇನ್ನೊಂದು ಥರದ ಕೆಸುವಿನ ಎಲೆಯನ್ನು ಕೂಡ ನಾನು ತೋರಿಸ್ತೇನೆ. ಅದಾದರೆ ನಮಗೆ ಮಳೆಗಾಲ ಬಿಟ್ಟು ಬೇರೆ ಎಲ್ಲ ಸಮಯದಲ್ಲಿ ಕೂಡ ಸಿಗ್ತದೆ. ಯಾಕೆಂದರೆ ತೋಟದಲ್ಲಿ ನೀರು ಹಾಕುವಾಗ ಅದು ಬೆಳೀತಾನೆ ಇರ್ತದೆ. ಇದು ಮಾತ್ರ ಮಳೆಗಾಲದಲ್ಲಿ ಮಾತ್ರ ಸಿಗುವಂಥದ್ದು. ನೋಡಿ, ಇದು ಇನ್ನೊಂದು ವಿಧದ ಕೆಸುವಿನ ಎಲೆ. ಇದು ನಮಗೆ ವರ್ಷ ಪೂರ್ತಿ ಕೂಡ ಸಿಗ್ತದೆ. ಹಾಗೆಯೇ ಇದರ ದಂಟಿನ ಪದಾರ್ಥ ಕೂಡ ಮಾಡಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ. ನೋಡಿ, ಹಾಗೆ ನಮ್ಮ ಗುಡ್ಡೆಯಲ್ಲಿ ಸೈಡಲ್ಲಿ ತುಂಬಾ ಬೆಳೆದಿದೆ ದೊಡ್ಡ ದೊಡ್ಡದಾಗಿ. ನಾವು ಇಲ್ಲಿಂದ ಕೊಂಡೋಗಿ ಆ ಕಡೆ ಹಾಕಿದಾಗ ಅಲ್ಲೆಲ್ಲ ತುಂಬ ದೊಡ್ಡದಾಗಿ ಬೆಳೆದಿದೆ. ಇನ್ನೊಂದು ಸಾರಿ ನಾನು ಈ ಎಲೆಯ ಪತ್ರೊಡೆಯ ರೆಸಿಪಿಯನ್ನು ಕೂಡ ಶೇರ್ ಮಾಡ್ತೇನೆ. ಇದರಿಂದ ಪದಾರ್ಥ ಮಾಡಲಿಕ್ಕೆ ಅಷ್ಟು ಒಳ್ಳೆಯದಾಗೋದಿಲ್ಲ. ನಮಗೆ ಕಾಟು ಕೆಸುವಿನ ಎಲೆನೇ ತುಂಬ ಉತ್ತಮ. ಇಲ್ಲೊಂದಿದೆ ನೋಡಿ, ಇದರ ದಂಟು ಕಪ್ಪು. ನೋಡಿ, ಕಪ್ಪು ದಂಟು. ಇದರಿಂದ ಕೂಡ ಪತ್ರೊಡೆ ಮಾಡ್ಬೋದು. ಆದರೆ ಹೆಚ್ಚಾಗಿ ನಾವು ಬಿಳಿ ದಂಟಿರುವ ಕೆಸುವಿನ ಎಲೆಯಿಂದಲೇ ಪತ್ರೊಡೆಯನ್ನು ಮಾಡೋದು. ನೋಡಿ, ಇಲ್ಲಿ ಕೂಡ ಕಾಟು ಕೆಸುವಿನ ಎಲೆ ತುಂಬಾ ದೊಡ್ಡದಾಗಿ ಬೆಳೆದಿದೆ. ನೋಡಿ, ಕೆಲವೊಂದು ಕಡೆ ಈ ಅಡಿಕೆ ಮರದ ಬುಡದಲ್ಲೆಲ್ಲ ತುಂಬಾ ಅದಕ್ಕೆ ಗೊಬ್ಬರ ಎಲ್ಲ ಸಿಗ್ತದಲ್ವ, ಹಾಗಾಗಿ ತುಂಬ ದೊಡ್ಡದಾಗಿ ಬೆಳೀತದೆ. ನೋಡಿ, ಇದು ಇನ್ನೊಂದು ವಿಧದ ಕೆಸುವಿನ ಎಲೆ. ಈ ಎಲೆ ನಮಗೆ ಪತ್ರೊಡೆ ಮಾಡಲಿಕ್ಕೂ ಯೂಸ್ ಮಾಡ್ಬೋದು. ಹಾಗೆಯೇ ನಾವು ಡ್ರೈ ಪತ್ರೊಡೆ ಮಾಡ್ತೇವಲ್ವ, ಹಿಟ್ಟನ್ನು ಇದರ ಮೇಲೆ ಸವರಿ ಆ ಪತ್ರೊಡೆ ಮಾಡಲಿಕ್ಕೆ ಈ ಎಲೆ ತುಂಬಾ ಒಳ್ಳೆಯದು. ಸ್ವಲ್ಪ ದಪ್ಪ ಇರುವ ಕಾರಣ ನಮಗೆ ಪತ್ರೊಡೆ ಮಾಡಲಿಕ್ಕೆ ಒಳ್ಳೆಯದಾಗ್ತದೆ. ಅಂದರೆ ಒಣ ಪತ್ರೊಡೆ, ಇದರ ಮೇಲೆ ಹಿಟ್ಟನ್ನು ಸವರಿ ಮಾಡಲಿಕ್ಕಾಗ್ತದೆ. ಹಾಗೆಯೇ ಇದರ ದಂಟಿನ ಪದಾರ್ಥ ಕೂಡ ತುಂಬಾ ಟೇಸ್ಟ್ ಆಗ್ತದೆ. ಇನ್ನೂ ಕೂಡ ಅನೇಕ ಥರದ ಕೆಸುವಿನ ಎಲೆಗಳಿವೆ, ಆದರೆ ನಮ್ಮ ಮನೆಯಲ್ಲಿರೋದು ಇಷ್ಟೇ ವಿಧದ್ದು. ನಮ್ಮ ತೋಟದಲ್ಲಿ ಕೂಡ ಇನ್ನೂ ಸ್ವಲ್ಪ ಬೇರೆ ವಿಧದ್ದಿದೆ. ಇವತ್ತು ನಾನು ನಮ್ಮ ಮನೆ ಸುತ್ತಲಿರುವ ಕೆಸುವಿನ ಎಲೆಯನ್ನು ಮಾತ್ರ ತೋರಿಸಿದ್ದೇನೆ. ಹಾಗೆಯೇ ಕೆಲವೊಂದು ಕಲರ್ಫುಲ್ಲಾಗಿ ಇರ್ತದೆ ಕೆಸುವಿನ ಎಲೆಯಲ್ಲಿ, ಸ್ವಲ್ಪ ಕಲರ್ ಡಾಟ್ಸ್ ಎಲ್ಲ ಇರುವುದಿರ್ತದೆ. ಅದರಿಂದ ಎಲ್ಲ ನಾವು ಪತ್ರೊಡೆ ಮಾಡೋದಿಲ್ಲ. ಮೊದಲಿನ ಅವರು ಹೇಳಿದ ಪ್ರಕಾರ ಆ ಎಲೆಯಿಂದ ರೆಸಿಪಿನೇನು ಮಾಡೋದಿಲ್ಲ ಅಂತ. ಆದರೆ ಇವಾಗಿನ ಜನ್ರೇಷನ್ ಕೆಲವರು ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಸರಿಯಾಗಿ ಗೊತ್ತಿಲ್ಲ, ನಾವಂತೂ ಇಷ್ಟು ತನಕ ಮಾಡಲಿಲ್ಲ. ಬನ್ನಿ ಇವಾಗ ಇವತ್ತಿನ ಈ ತೇಟ್ಲದ ರೆಸಿಪಿಯನ್ನು ಸ್ಟಾರ್ಟ್ ಮಾಡೋಣ. ನೋಡಿ, ಇಲ್ಲಿ ಕೆಸುವಿನ ತೇಟ್ಲ ಪದಾರ್ಥ ಮಾಡಲಿಕ್ಕೆ ಇಲ್ಲಿ ಮಸಾಲವನ್ನು ನಾನಿಲ್ಲಿ ರೆಡಿ ಮಾಡ್ತಾ ಇದ್ದೇನೆ. ಇವಾಗ ಇಲ್ಲಿ 2 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿಯನ್ನು ತೊಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ತೇನೆ. 1 ಟೀ ಸ್ಪೂನ್ ಜೀರಿಗೆ, 1/4 ಟೀ ಸ್ಪೂನ್ಗಿಂತ ಸ್ವಲ್ಪ ಕಡಿಮೆ ಮೆಂತೆ ಕಾಳು ಹಾಕಿದ್ದೇನೆ. ಇವರನ್ನು ಕೂಡ ಇವಾಗ ನಾನು ಫ್ರೈ ಮಾಡ್ತೇನೆ.
ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಈ ತೇಟ್ಲ ರೆಸಿಪಿಯನ್ನು ಮಾಡ್ತಾರೆ. ನಾನು ಸ್ವಲ್ಪ ಫ್ರೈ ಮಾಡಿ ಇದನ್ನು ಮಾಡೋದು. ನೋಡಿ, ಇವಾಗ ಕೊತ್ತಂಬರಿ ಜೀರಿಗೆ ಸ್ವಲ್ಪ ಫ್ರೈ ಆಗ್ತಾ ಬರುವಾಗ ನಾನಿಲ್ಲಿ 5 ಒಣಮೆಣಸನ್ನು ಹಾಕ್ತಾ ಇದ್ದೇನೆ. ಅದನ್ನು ಕೂಡ ಇವಾಗ ಫ್ರೈ ಮಾಡ್ತೇನೆ. ಈಗ ಇದು ಫ್ರೈ ಆದರೂ ಸಾಕು, ಇದನ್ನು ತೆಗಿತೇನೆ. ಪ್ಯಾನ್ಗೆ ಸ್ವಲ್ಪ ಎಣ್ಣೆ ಹಾಕಿದ್ದೇನೆ. ಇಲ್ಲಿ 4-5 ಬೆಳ್ಳುಳ್ಳಿ ಹೆಸಲನ್ನು ಜಜ್ಜಿ ತೊಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ತೇನೆ. ಇವಾಗ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗ್ತಾ ಬಂತು. ಒಂದು ನೀರುಳ್ಳಿಯನ್ನು ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಫ್ರೈ ಮಾಡ್ತೇನೆ. ಸ್ವಲ್ಪ ಕರಿಬೇವು ಹಾಕ್ತೇನೆ. ಈ ಕರಿಬೇವು ಹಾಕೋದ್ರಿಂದ ಪದಾರ್ಥ ತುಂಬಾ ಪರಿಮಳ ಟೇಸ್ಟಾಗಿ ಬರ್ತದೆ. ಇವಾಗ ಇದು ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಇವಾಗ ನೀರುಳ್ಳಿ, ಬೆಳ್ಳುಳ್ಳಿ, ಕರಿಬೇವು 3 ಕೂಡ ಫ್ರೈ ಆದ್ದು ಸಾಕು. ಇವಾಗ ಇಲ್ಲಿ 1 ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ತೊಗೊಂಡಿದ್ದೇನೆ. ನಾನಿಲ್ಲಿ ಬೆಳ್ತಿಗೆ ಅಕ್ಕಿಯನ್ನು ತೊಗೊಂಡಿದ್ದೇನೆ. ಇದನ್ನು ಫ್ರೈ ಮಾಡ್ತೀನಿ. ಈ ಅಕ್ಕಿ ಹಾಕೋದು ಆಪ್ಷನಲ್, ಬೇಕಿದ್ದರೆ ಹಾಕ್ಬೋದು. ಈ ಅಕ್ಕಿಯನ್ನು ಹಾಕೋದ್ರಿಂದ ನಾವು ಮಾಡಿದ ಪದಾರ್ಥ ಸ್ವಲ್ಪ ದಪ್ಪವಾಗಿ ಟೇಸ್ಟಾಗಿ ಬರುತ್ತದೆ. ಅದಕ್ಕೋಸ್ಕರ ಹಾಕೋದು. ಹಾಕದಿದ್ದರೂ ನಡೀತದೆ. ಈ ಅಕ್ಕಿ ಬದಲಿಗೆ ನಾವು ತೊಗರಿಬೇಳೆಯನ್ನು ಬೇಯಿಸಿ ಅದನ್ನು ಕೂಡ ಹಾಕಬಹುದು. ಆವಾಗ ನಮ್ಮ ಸಾರು ದಪ್ಪವಾಗಿ ಬರ್ತದೆ. ನಾನಿಲ್ಲಿ ತೊಗರಿಬೇಳೆ ಹಾಕೋದಿಲ್ಲ, ಹಾಗಾಗಿ ಇಲ್ಲಿ ಸ್ವಲ್ಪ ಅಕ್ಕಿಯನ್ನು ಚೆನ್ನಾಗಿ ಫ್ರೈ ಮಾಡಿ ಹಾಕ್ತೇನೆ. ಕಾಯಿ ತುರಿ ಬಿಟ್ಟು ಉಳಿದ ಎಲ್ಲ ಇಂಗ್ರೀಡಿಯೆಂಟ್ಸನ್ನು ಫ್ರೈ ಮಾಡಿ ತೊಗೊಂಡಿದ್ದೇನೆ. ನಾನಿಲ್ಲಿ ಕಾಯಿ ತುರಿಯನ್ನು ಫ್ರೈ ಮಾಡದೇನೆ ಹಾಕ್ತಾ ಇದ್ದೇನೆ. ಉಳಿದ ಇಂಗ್ರೀಡಿಯೆಂಟ್ಸ್ ಮಸಾಲೆ ಎಲ್ಲವನ್ನು ನಾನು ಫ್ರೈ ಮಾಡಿದ್ದೇನೆ. ಇನ್ನು ಇದಕ್ಕೆ 2 ಇಂಗ್ರೀಡಿಯೆಂಟ್ಸ್ ಹಾಕಲಿಕ್ಕಿದೆ. ನೋಡಿ, ಇಲ್ಲಿ ಇಷ್ಟು ಹುಣಸೆ ಹುಳಿಯನ್ನು ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಹುಳಿ ಜಾಸ್ತಿ ಬೇಕಾಗ್ತದೆ, ಯಾಕೆಂದರೆ ಕೆಸುವಿನ ಎಲೆ ಸ್ವಲ್ಪ ತುರಿಕೆ ಇರ್ತದಲ್ವ, ಹಾಗಾಗಿ ಸ್ವಲ್ಪ ಹುಳಿ ಅಂಶ ಜಾಸ್ತಿ ಇದ್ದರೆ ತುರಿಕೆ ಹೋಗ್ತದೆ. ಹಾಗಾಗಿ ಅಷ್ಟು ಹುಣಸೆ ಹುಳಿಯನ್ನು ತೊಗೊಂಡಿದ್ದೇನೆ. ಹಾಗೆಯೇ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ. ಇವಾಗ ಮಸಾಲ ರೆಡಿ ಆಯಿತು. ಇದನ್ನು ಇವಾಗ ಗ್ರೈಂಡ್ ಮಾಡ್ತೇನೆ. ಇವಾಗ ನೋಡಿ, ಮಸಾಲ ರೆಡಿ ಆಯಿತು. ತೇಟ್ಲ ಮಾಡಲಿಕ್ಕೆ ಸ್ವಲ್ಪ ಹಲಸಿನ ಬೀಜವನ್ನು ತೊಗೊಂಡಿದ್ದೇನೆ. ಇದನ್ನು ಇವಾಗ ಜಜ್ಜಿ ಇದರ ಸಿಪ್ಪೆಯನ್ನು ತೆಗೆದು ಬೇಯಿಸ್ಲಿಕ್ಕೆ ಇಡ್ತೇನೆ. ಮೊದಲಿಗೆ ಇದನ್ನು ಬೇಯಿಸ್ಲಿಕ್ಕೆ ಇಡ್ತೇನೆ, ಯಾಕೆಂದರೆ ಇದು ಬೇಯಲಿಕ್ಕೆ ಸ್ವಲ್ಪ ಟೈಮ್ ತಗೊಳ್ತದೆ. ಹಲಸಿನ ಬೀಜವನ್ನು ಜಜ್ಜಿ ಅದರ ಹೊರಗಿನ ಸಿಪ್ಪೆಯನ್ನು ತೆಗೆದಿದ್ದೇನೆ. ಇನ್ನು ಬೇಕಿದ್ದರೆ ಸ್ವಲ್ಪ ಸಣ್ಣದಾಗಿ ತುಂಡು ಮಾಡಬಹುದು. ಬೇಗನೆ ಬೇಯ್ತದೆ, ಇನ್ನು ಸ್ವಲ್ಪ ಬೇಗನೆ ಬೇಯ್ತದೆ ಚಿಕ್ಕದಾಗಿ ತುಂಡು ಮಾಡಿದರೆ. ಹಾಗಾಗಿ ಇದನ್ನು ಸ್ವಲ್ಪ ಕಟ್ ಮಾಡ್ತೇನೆ. ಈ ತೇಟ್ಲ ರೆಸಿಪಿ ಮಾಡಲಿಕ್ಕೆ ನಾನು ಕೆಸುವಿನ ಎಲೆಯನ್ನು ತೊಗೊಂಡಿದ್ದೇನೆ, ಒಂದು ಚಿಕ್ಕ ಸೌತೆಕಾಯಿ, ಹಾಗೆಯೇ ಹಲಸಿನ ಬೀಜ. ನಾನು ಈ 3 ಹಾಕಿ ಮಾತ್ರ ಪದಾರ್ಥ ಮಾಡೋದು. ಕೆಲವರು ಉಪ್ಪಲ್ಲಿ ಹಾಕಿದ ಹಲಸಿನ ಸೋಳೆ, ಅದೇ ರೀತಿ ಹೆಸರು ಕಾಳನ್ನು ಮೊಳಕೆ ಬರಿಸಿ ಅದನ್ನೆಲ್ಲ ಹಾಕಿ ಸಾರು ಮಾಡ್ತಾರೆ. ಹಾಗೆ ನಾನು ಬರೀ 3 ಪದಾರ್ಥವನ್ನು ಹಾಕಿ ಮಾತ್ರ ಸಾರು ಮಾಡೋದು. ಈ ಎಲೆಯನ್ನು ನಾನು ನಿನ್ನೆ ಕೊಯ್ದು ತೊಳೆದು ಸ್ವಲ್ಪ ಬಾಡಿಸ್ಲಿಕ್ಕೆ ಇಟ್ಟಿದೆ. ನೋಡಿ, ಈ ಥರ ಬಾಡಿದೆ. ಹಾಗೆಯೇ ಇದು ಇವತ್ತು ಕೊಯ್ದಂಥ ಎಲೆ ನೋಡಿ, ಸ್ವಲ್ಪ ಗಟ್ಟಿ ಇದೆ, ಇದು ಸಾಫ್ಟ್ ಆಗಿದೆ. ಇದರಿಂದ ನಮಗೆ ಕಟ್ಟಲಿಕ್ಕೆ ಈಸಿ ಆಗ್ತದೆ ಅಂತೇಳಿ ಬಾಡಿಸಬೇಕು ಅಂತ ಹೇಳೋದು. ನಾನು 2ರಲ್ಲೂ ನಿಮಗೆ ಕಟ್ಟಿ ತೋರಿಸ್ತೇನೆ, ಹೇಗೆ ಬರ್ತದೆ ಅಂತ ನೋಡೋಣ. ನೋಡಿ, ಇವಾಗ ಒಂದು ಎಲೆಯನ್ನು ತೊಗೊಂಡಿದ್ದೇನೆ. ಅದನ್ನು ನಾವು ಇವಾಗ ಈ ಥರ ಸಪೂರವಾಗಿ ನಾವು ಇದನ್ನು ರೋಲ್ ಮಾಡಬೇಕು. ನೋಡಿ, ಸಪೂರವಾಗಿ ಬರಬೇಕು. ನಾವು ಇವತ್ತೇ ಕೊಯ್ದ ಎಲೆ ಆದರೆ ಈ ಥರ ಮಾಡಲಿಕ್ಕೆ ಕಷ್ಟ ಆಗ್ತದೆ. ನೋಡಿ, ಈ ಥರ ಸಪೂರವಾಗಿ ಬರಬೇಕು. ನೋಡಿ, ಇವಾಗ ಬಾಡಿದ ಕಾರಣ ನಮಗೆ ಈ ಥರ ಮಾಡಲಿಕ್ಕೆ ಇದು ಈಸಿ ಆಗ್ತದೆ. ಒಬ್ಬೊಬ್ಬರು ಒಂದೊಂದು ವಿಧದಲ್ಲಿ ಕಟ್ತಾರೆ, ಯಾವ ವಿಧಾನದಲ್ಲಿ ಕೂಡ ಕಟ್ಬಹುದು.
ಅದು ಪದಾರ್ಥದಲ್ಲಿ ಹಾಕಿದಾಗ ಓಪನ್ ಆಗದಿದ್ದರೆ ಆಯಿತು ಅಷ್ಟೇ. ಇವಾಗ ನೋಡಿ ನಾನು ಈ ಥರ ಮಾಡಿ ತೊಗೊಂಡಿದ್ದೇನೆ. ಹಾಗೆಯೇ ಇಲ್ಲಿ ಇದನ್ನು ಸ್ವಲ್ಪ ಮಡಚಿಕೊಳ್ತೇನೆ. ಮಡಚಿಕೊಂಡು ಇದರ ಒಳಗೆ ಈ ಥರ ಹಾಕಿದರೆ ಆಯಿತು. ನೋಡಿ ಹೀಗೆ, ಇದು ತೇಟ್ಲದ ಗಂಟು. ಈ ಥರ ಹಾಕೋದು. ಬೇರೆ ಬೇರೆ ವಿಧಾನದಲ್ಲಿ ಕೂಡ ಹಾಕ್ಬೋದು. ನೋಡಿ ಇನ್ನೊಂದು ವಿಧದಲ್ಲಿ ನಾನು ತೋರಿಸ್ತೇನೆ. ಈ ಥರ ಮಾಡಿ ಮೊದಲಿಗೆ ಈ ಥರ ಮಾಡಬೇಕು. ನೋಡಿ ಇದು ಬಾಡಿದರೆ ಕೂಡ ಎಳೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ. ಅದಕ್ಕಾಗಿಯೇ ಬಾಡಿದರೆ ಮಾತ್ರ ನಮಗೆ ಇದನ್ನು ಮಾಡಲಿಕ್ಕೆ ಸರಿಯಾಗೋದು. ನೋಡಿ ಈ ಥರ ಮಾಡಿ ಮತ್ತು ಉಳಿದದನ್ನು ಇದರೊಳಗೆ ಹಾಕಿದರೆ ಆಯಿತು. ನೋಡಿ ಈ ಥರ ಮಾಡಿ ಉಳಿದದನ್ನು ಇದರೊಳಗೆ ಹಾಕಿದರೆ ಆಯಿತು. ತುಂಬ ವಿಧದಲ್ಲಿ ಮಾಡ್ತಾರೆ, ಯಾವ ವಿಧದಲ್ಲಿ ಕೂಡ ಮಾಡ್ಬೋದು. ನಮಗೆ ಯಾವ ಥರದಲ್ಲಿ ಈಸಿ ಆಗ್ತದೆ ಆ ಥರದಲ್ಲಿ ಮಾಡ್ಬೋದು. ನೋಡಿ ನಾನು ಈ ಥರ ಮಾಡಿದೆ. ಇದೇ ರೀತಿ ಎಲ್ಲವನ್ನು ಮಾಡ್ತೇನೆ. ನೋಡಿ ಇದು ಇವಾಗಷ್ಟೇ ಕೊಯ್ದ ಎಲೆ, ಇದು ಸ್ವಲ್ಪ ಗಟ್ಟಿಯಾಗಿದೆ. ನೋಡಿ ಇದರಲ್ಲಿ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಹಾಗೆಯೇ ರೋಲ್ ಮಾಡುವಾಗ ಹರಿಯುತ್ತದೆ. ನೋಡಿ ಸರಿಯಾಗಿ ರೋಲ್ ಮಾಡಲಿಕ್ಕೆ ಬರೋದಿಲ್ಲ. ಬಾಡಿದರೆ ಈಸಿಯಾಗಿ ಬರ್ತದೆ. ನೋಡಿ ಸ್ವಲ್ಪ ದಪ್ಪವಾಗಿ ಬಿಡ್ತದೆ ಫ್ರೆಶ್ ಆಗಿದ್ದರೆ. ನೋಡಿ ಆದರೆ ಬಾಡಿಸಿದಷ್ಟು ಈಸಿಯಾಗಿ ಇದನ್ನು ಹಾಕಲಿಕ್ಕಾಗೋದಿಲ್ಲ. ನೋಡಿ ಸ್ವಲ್ಪ ದೊಡ್ಡದಾಗಿ ಬರ್ತದೆ. ಅದೇ ರೀತಿ ಮಾಡಲಿಕ್ಕೆ ಕೂಡ ಸ್ವಲ್ಪ ಗಟ್ಟಿ ಆಗ್ತದೆ. ಸುಲಭವಾಗಿ ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ ಈ ಥರ ಬರ್ತದೆ. ಹಾಗೆ ಡಿಫ್ರೆನ್ಸ್ ನೋಡಿ, ಇದು ಸಾಫ್ಟಾಗಿ ಮಾಡಲಿಕ್ಕಾಗ್ತದೆ. ಇದರಲ್ಲಿ ಸ್ವಲ್ಪ ಈ ಥರ ಬರ್ತದೆ. ಅಂದರೆ ಫ್ರೆಶ್ ಆಗಿ ಬಾಡದ ಎಲೆ ಆದರೆ ಈ ಥರ ಆಗ್ತದೆ, ಬಾಡಿಸಿದ ಎಲೆ ಆದರೆ ಈ ಥರ ಆಗ್ತದೆ. ಇವಾಗ ಎಲ್ಲವನ್ನು ಬೇಗನೆ ನಾನು ಕಟ್ಟಿ ರೆಡಿ ಮಾಡ್ತೇನೆ. ಇನ್ನೊಂದು ಸಾರಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ಕರೆಕ್ಟಾಗಿ. ನೋಡಿ ಈ ಥರ ಸಪೂರಾಗಿದ್ದರೆ ಈಸಿ ಆಗ್ತದೆ. ನಾನು ಈ ಥರ ಮಾಡೋದು. ಆವಾಗೊಮ್ಮೆ ತೋರಿಸಿದೆ, ಇವಾಗ ಇನ್ನೊಮ್ಮೆ ತೋರಿಸ್ತಾ ಇದ್ದೇನೆ. ನೋಡಿ ಇನ್ನು ಉಲ್ಟಾ ಮಾಡಿ ಇದನ್ನು ಸ್ವಲ್ಪ ಫೋಲ್ಡ್ ಮಾಡಿ ಇದರೊಳಗೆ ಹಾಕಿದರೆ ಆಯಿತು. ಇವಾಗ ನೋಡಿ ಹಲಸಿನ ಬೀಜವನ್ನು ನಾನು ಮೊದಲಿಗೆ ಬೇಯಿಸಲಿಕ್ಕೆ ಇಡ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ. ಈ ಹಲಸಿನ ಬೀಜ ಸ್ವಲ್ಪ ಬೇಯ್ತಾ ಬರುವಾಗ ಸೌತೆಕಾಯಿ ಹಾಗೂ ತೇಟ್ಲವನ್ನು ಹಾಕೋದು. ಇದು ಇವಾಗ ಬೇಯಲಿ. ನೋಡಿ ಇವಾಗ ತೇಟ್ಲವನ್ನು ಕಟ್ಟಿ ಆಯಿತು. ಈ ಥರ ಕಟ್ಟಿದ್ದೇನೆ. ನೋಡಿ ಎಲ್ಲ ರೆಡಿ ಆಯಿತು. ಇನ್ನೊಂದು ಸೌತೆಕಾಯಿಯನ್ನು ಕಟ್ ಮಾಡಿ ರೆಡಿ ಮಾಡಿದರೆ ಆಯಿತು.
ಕೆಲವು ಸೌತೆಕಾಯಿ ಕಹಿ ಇರ್ತದೆ. ಹಾಗೆ ನೋಡಿ, ನಾನು ತಂದ ಸೌತೆಕಾಯಿ ಸ್ವಲ್ಪ ಕಹಿ ಇದೆ, ಹಾಗಾಗಿ ಮೇಲ್ಭಾಗವನ್ನು ಈ ಥರ ಮಾಡಿ ತೆಗಿತಾ ಇದ್ದೇನೆ. ಇಲ್ಲದಿದ್ದರೆ ಬೀಜ ಮಾತ್ರ ತೆಗೆದ್ರೆ ಸಾಕಾಗ್ತದೆ. ಇವಾಗ ಸ್ವಲ್ಪ ಈ ಥರ ಮಾಡಿ ತೆಗಿಬೇಕಾಗ್ತದೆ. ಸ್ವಲ್ಪ ಎಳತ್ತಾದರೆ ಕಹಿ ಬರ್ತದೆ, ಬೆಳೆದ ಮೇಲೆ ಹಣ್ಣಾದರೆ ಕಹಿ ಇರುವುದಿಲ್ಲ. ನಾನು ಸ್ವಲ್ಪ ಚಿಕ್ಕ ತಗೊಂಡು ಬಂದದ್ದು, ಸ್ವಲ್ಪ ಎಳತ್ತಿತ್ತು. ಇವಾಗ ನೋಡಿ, ಸೌತೆಕಾಯಿಯನ್ನು ಕಟ್ ಮಾಡಿ ತೊಳೆದು ತಗೊಂಡಿದ್ದೇನೆ. ಇನ್ನು ಇದನ್ನು ಹಲಸಿನ ಬೀಜದ ಜೊತೆಗೆ ಹಾಕ್ತೇನೆ. ಇದು ಸ್ವಲ್ಪ ಬೆಂದಾದಮೇಲೆ ಮತ್ತೆ ತೆಟ್ಲವನ್ನು ಹಾಕ್ತೇನೆ. ಇದು ಬೇಗನೆ ಬೇಯ್ತದೆ. ಇವಾಗ ನೋಡಿ, ಹಲಸಿನ ಬೀಜ ಸ್ವಲ್ಪ ಬೇಯ್ತಾ ಬಂತು. ಇವಾಗ ಸೌತೆಕಾಯಿಯನ್ನು ಹಾಕ್ತೇನೆ. ಇನ್ನು ಇದು ಬೇಯಲಿ. ನಾನು ಹಲಸಿನ ಬೀಜಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ದು, ಅದು ಸಾಕಾಗೋದಿಲ್ಲ, ಹಾಗಾಗಿ ಸ್ವಲ್ಪ ಇವಾಗ ಉಪ್ಪನ್ನು ಹಾಕ್ತೇನೆ. ಇನ್ನು ಇದು ಸ್ವಲ್ಪ ಸಾಫ್ಟ್ ಆಗಬೇಕು, ಆಮೇಲೆ ತೇಟ್ಲವನ್ನು ಹಾಕೋದು. ಇವಾಗ ನೋಡಿ, ಸೌತೆಕಾಯಿ ಹಾಗೂ ಹಲಸಿನ ಬೀಜ ಚೆನ್ನಾಗಿ ಬೆಂದಿದೆ. ಹಾಗೆ ಇವಾಗ ನಾನು ಈ ತೇಟ್ಲವನ್ನು ಹಾಕ್ತೇನೆ. ತೇಟ್ಲ ಬೇಗನೆ ಬೇಯ್ತದೆ. ನೋಡಿ, ಇವಾಗ ತೇಟ್ಲವನ್ನು ಹಾಕಿದೆ. ಇನ್ನು ತೇಟ್ಲ ಸ್ವಲ್ಪ ಬೇಯಲಿ, ಮತ್ತು ನಾನು ಮಸಾಲವನ್ನು ಹಾಕ್ತೇನೆ. ಸ್ವಲ್ಪ ನೀರಿದೆ, ಇದು ಸಾಕಾಗ್ತದೆ ಬೇಯಲಿಕ್ಕೆ. ನೋಡಿ, ಇವಾಗ ಈ ಕೆಸುವಿನ ಗಂಟು ಕೂಡ ಇವಾಗ ಬೆಂದಿತು. ಇನ್ನು ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ. ನೋಡಿ, ಇವಾಗ ಮಸಾಲವನ್ನು ಹಾಕಿ ಆಯಿತು. ಮಸಾಲ ಇನ್ನೂ ಕೂಡ ಸ್ವಲ್ಪ ದಪ್ಪ ಇದೆ. ಇನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ತೇನೆ. ನೋಡಿ, ಇವಾಗ ಇಷ್ಟು ತೆಳು ಸಾಕು. ಇನ್ನು ಇದಕ್ಕೆ ಚೆನ್ನಾಗಿ ಕುದಿ ಬರಲಿ. ರುಚಿ ನೋಡಿಕೊಂಡು ಬೇಕಿದ್ರೆ ಉಪ್ಪನ್ನು ಹಾಕಿದರೆ ಆಯಿತು. ಸ್ವಲ್ಪ ಉಪ್ಪು ಕಡಿಮೆ ಇದೆ, ಉಪ್ಪನ್ನು ಹಾಕ್ತೇನೆ. ಇದಕ್ಕೆ ಒಂದು ಒಳ್ಳೆ ಕುದಿ ಬರಲಿ. ಕೆಸುವಿನ ಗಂಟಿನ ಪದಾರ್ಥ, ತೇಟ್ಲ ಪದಾರ್ಥ ಇವಾಗ ರೆಡಿ ಆಗ್ತಾ ಬಂತು. ಚೆನ್ನಾಗಿ ಕುದಿ ಕೂಡ ಬರ್ತಾ ಇದೆ. ಇದಕ್ಕೆ ಒಂದು ಒಗ್ಗರಣೆಯನ್ನು ಇಡ್ತೇನೆ. ಇವಾಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಎಣ್ಣೆ ಬಿಸಿ ಆಗ್ತಾ ಬಂತು. ಇದಕ್ಕೆ ಇವಾಗ ಸಾಸಿವೆಯನ್ನು ಹಾಕ್ತೇನೆ. ಸಾಸಿವೆ ಹೊಡೆಯುತ್ತಾ ಬಂತು. ಸ್ವಲ್ಪ ಜಜ್ಜಿದ ಬೆಳ್ಳುಳ್ಳಿಯನ್ನು ಹಾಕ್ತೇನೆ. ಒಣಮೆಣಸು, ಸ್ವಲ್ಪ ಕರಿಬೇವು, ಹಾಗೆ ಸ್ವಲ್ಪ ಹಿಂಗನ್ನು ಹಾಕ್ತೇನೆ. ನೋಡಿ, ಇಲ್ಲಿ ಇವಾಗ ಒಗ್ಗರಣೆ ರೆಡಿ ಆಯಿತು. ಒಗ್ಗರಣೆಯನ್ನು ಹಾಕ್ತೇನೆ. ಮಧ್ಯಾಹ್ನದ ಹಳೆಯ ಕಾಲದ ಒಂದು ಸಾಂಪ್ರದಾಯಿಕ ಅಡಿಗೆ ರೆಡಿ ಆಯಿತು. ಇದು ನಾನು ನನ್ನ ಸ್ಟೈಲಲ್ಲಿ ಮಾಡಿದ್ದೇನೆ.
ನೋಡಿ ತುಂಬ ಕಲರ್ಫುಲ್ಲಾಗಿ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ. ಮಳೆಗಾಲದ ಈ ತೇಟ್ಲ ರೆಸಿಪಿ ತುಂಬಾ ಸಿಂಪಲಾಗಿ ಟೇಸ್ಟಾಗಿ ಬಂದಿದೆ. ಹಾಗೆಯೇ ಇದೇ ರೀತಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹೆಚ್ಚಿನವರು ಈ ಹಳ್ಳಿ ಪ್ರದೇಶದಲ್ಲಿ ಮಳೆಗಾಲದಲ್ಲಿ ಈ ರೆಸಿಪಿಯನ್ನು ಮಾಡಿಯೇ ಮಾಡ್ತಾರೆ. ಹಾಗೆಯೇ ಇದಕ್ಕೆ ಬೇಕಾಗಿರೋದು ಮಳೆಗಾಲದಲ್ಲಿ ಬೆಳೆಯುವ ಕಾಟು ಕೆಸುವಿನ ಎಲೆ, ಅದೊಂದಿದ್ರೆ ಈ ಪದಾರ್ಥ ರೆಡಿ ಆಗ್ತದೆ. ಹಾಗೆಯೇ ಇವತ್ತಿನ ಈ ನನ್ನ ಸ್ಟೈಲಲ್ಲಿ ಮಾಡಿದ ಈ ಒಂದು ತೇಟ್ಲದ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ಚಾನಲ್ಗೆ ಸಪೋರ್ಟ್ ಮಾಡಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೇನೆ. ತನಕ ಬಾಯ್.